ಉತ್ತರ ಪ್ರದೇಶದ ಬಲರಾಮ್ ಜಿಲ್ಲೆಯ ಹತ್ರಾಸ್ ಪ್ರದೇಶದಲ್ಲಿ ಮನೀಷಾ ಎಂಬ ದಲಿತ ಬಾಲಕಿಯ ಮೇಲೆ 19 ವರ್ಷದ ಬಾಲಕಿಯ ಮೇಲೆ 4 ಜನ ಠಾಕೂರ್ ಸಮಾಜದ ಮೇಲ್ಜಾತಿ ಪುಂಡರು ಆಕೆ ದನಗಳಿಗೆ ಹುಲ್ಲು ತರಕ್ಕೆ ಹೋದಾಗ ಆಕೆನ ಎಳೆದು ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡೋಗಿ ಅಮಾನುಷವಾದ ಅತ್ಯಾಚಾರವನ್ನು ಆಕೆಯ ಮೇಲೆ ಮಾಡಿ ಆಕೆ ಬೆನ್ನುಮೂಳೆಯನ್ನು ಮುರಿದು ಕೈಗಳನ್ನು ತಿರ್ಚಿ ಕಾಲುಗಳನ್ನು ತಿರ್ಚಿ ಆಕೆ ದುಪ್ಪಟ್ಟಿನಿಂದ ಕತ್ತಿಗೆ ಆ ದುಪ್ಪಟ್ಟನ್ನು ಹಾಕಿ ಎಳೆದಾಡಿ ಘನಘೋರ ಅತ್ಯಾಚಾರ ಕಗ್ಗೋಲೆಯನ್ನು ಮಾಡಿದ್ದಾರೆ. ಆಕೆ ಅತ್ಯಾಚಾರ ಆದ ನಂತರ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಅಲ್ಲಿನ ಪೊಲೀಸ್ ಇಲಾಖೆ 200 ಕಿಲೋಮೀಟರು ದೂರ ದೆಹಲಿಗೆ ತಗೊಂಡೋಗಿ ಒಂದು ಆಸ್ಪತ್ರೆಯಲ್ಲಿ ಆಕೆಯನ್ನು ದಾಖಲು ಮಾಡ್ತಾರೆ. ಸೆಪ್ಟೆಂಬರ್ 14ನೇ ತಾರೀಕು ಈ ಒಂದು ಪ್ರಕರಣ ಕೃತ್ಯ ನಡೀತದೆ. 29ನೇ ತಾರೀಕು ಆಕೆ ಅಸುನೀಗ್ತಾಳೆ. 15 ದಿನಗಳ ಕಾಲ ಯಾವ ಮಾಧ್ಯಮದಲ್ಲಿ ಸಣ್ಣ ಸುದ್ದಿ ಕೂಡ ಆಗೋದಿಲ್ಲ. ಈ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಾಕೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಸಂಚನ ನಡೆಸ್ತದೆ. ಆಕೆ ಅಸುನೀಗಿದ ನಂತರ ಆಕೆ ಶವವನ್ನು ಊರಿಗೆ ತಂದು ಪೊಲೀಸ್ನವರು ಮಾನವ ಸರಪಳಿಯನ್ನು ನಿರ್ಮಿಸಿ ಅವರ ಮನೆಯರ ಅನುಪಸ್ಥಿತಿಯಲ್ಲಿ ಅನುಷಾ ವಾಲ್ಮೀಕಿಯ ಕುಟುಂಬದ ಸದಸ್ಯರನ್ನು ಆ ಶವ ಸಂಸ್ಕಾರಕ್ಕೆ ಒಬ್ಬರನ್ನೂ ಕೂಡ ಕರೆಯದೇನೆ ಪೊಲೀಸ್ನವರು ಏಕಾಏಕಿ ಮಧ್ಯರಾತ್ರಿ ಆಕೆ ಶವವನ್ನು ಸುಟ್ಟಾಕ್ತಾರೆ ಅಕ್ರಮವಾಗಿ. ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಈ ರೀತಿ ಪೊಲೀಸ್ ಇಲಾಖೆ ದಲಿತರ ಮೇಲೆ ಅಥವಾ ಮಹಿಳೆಯ ಮೇಲೆ ಒಬ್ಬ ಬಾಲಕಿಯ ಮೇಲೆ ನಡೆದಂಥ ಅತ್ಯಾಚಾರವನ್ನು ಮುಚ್ಚಾಕೋದಕ್ಕೆ ವ್ಯವಸ್ಥಿತವಾದಂಥ ಸಂಚು ಮಾಡ್ತದೆ. ಇದರಿಂದ ದೊಡ್ಡ ಹಿನ್ನೆಲೆ ಇದೆ, ದೊಡ್ಡ ರಾಜಕೀಯ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರು ಠಾಗೂರ್ ಸಮಾಜಕ್ಕೆ ಸೇರಿದಂತಹ ಯುವಕರು, ಅವರು ಭೂಮಾಲೀಕರು, ಜಮೀನ್ದಾರರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಅನ್ನೋ ಅನುಮಾನ ನಮ್ಮನ್ನು ಕಾಡಿದೆ. 2012ರಲ್ಲಿ ನಿರ್ಭಯ ಕೊಲೆ ಆಯಿತು. ಆ ಬಾಲಕಿಯ ಅತ್ಯಾಚಾರದ ಕೊಲೆಯನ್ನು ಮರೆಯೋದರ ಸಮಯದಲ್ಲೇ ಈ ರೀತಿ ಮನುಷ್ಯರ ಕಗ್ಗೊಲೆ ಆಗಿರೋದಂಥದ್ದು, ಅತ್ಯಾಚಾರ ಆಗಿರೋಂಥದ್ದಿಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಸಂದರ್ಭ. ಅತ್ಯಾಚಾರ ಮಾಡಿದಂಥವ್ರು ಯಾವುದೇ ಜಾತಿಗೆ ಸೇರಿದವರಲ್ಲ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ಅತ್ಯಾಚಾರಗಳಿದ್ದಾವಲ್ಲ, ಇದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಸುಮಾರು 12ಕ್ಕೂ ಹೆಚ್ಚು ಕೇಸ್ಗಳು ಪರಿಷ್ಠ ಜಾತಿಯವ್ರ ಮೇಲೆ ದಾಖಲಾಗ್ತವೆ. ಅಲ್ಲಿ ನಡೆದಂಥ ದೌರ್ಜನ್ಯಗಳಿಗೆ ಇಡೀ ಸರ್ಕಾರವೇ ಪಿತೂರಿಯನ್ನು ಮಾಡಿ ಮುಚ್ಚಾಕಂಥದ್ದು, ಅವರು ಕೂಲಿ ಮಾಡಿ ಜೀವನ ಕೂಡ ನಡೆಸೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಬರ್ಬರ ಸ್ಥಿತಿನಲ್ಲಿ ಉತ್ತರ ಪ್ರದೇಶ ಇಡೀ ಕಾನೂನು ಕಗ್ಗೋಲೆಯನ್ನು ಮಾಡ್ತಾ ಇದೆ, ಕಾನೂನನ್ನು, ಸಂವಿಧಾನವನ್ನು ಕಗ್ಗೋಲೆ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಯೋಗಿ ಆದಿತ್ಯಾನಂದ ಅವರು ಮುಖ್ಯಮಂತ್ರಿ, ಅವ್ರು ನಿಜವಾಗಲೂ ಕೂಡ ಅವ್ರ ಘನತೆಗೆ ಸರಿಯಾದಂಥದ್ದಲ್ಲ. ನೀವು ಕೂಡಲೇ ನಿಮ್ಮ ಮೈ ಮೇಲೆ ಹಾಕಿರೋಂಥ ಕಾವ್ಯನ ಬಿಚ್ಚಾಕಿ ಕೂಡಲೇ ರಾಜೀನಾಮೆಯನ್ನು ಬಿಚ್ಚಾಕಿ ಕೊಟ್ಟು ನೀವು ಮನೆಗೆ ತೆರಳಬೇಕು ಅಂತ, ನಿಮ್ಮ ಮಠಕ್ಕೆ ತೆರಳಬೇಕು ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಮೋದಿಯರವರು ಕೂಡಲೇ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು. ನಿರ್ಭಯ ಕೊಲೆ ಆದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದಂಥ ನೀವು ಇವತ್ತು ಯಾಕೆ ಮೌನ ಆಗಿದ್ದೀರಿ? ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು, ಇದು ನಿಮ್ಮ ಹೇಗಿತೆಗೆ ಸರಿಯಲ್ಲ. ಇಂಥ ಒಂದು ಪೈಶಾಚಿಕ ಕೃತ್ಯ ನಡೆಸಿದಿರಲ್ಲ ಉತ್ತರ ಪ್ರದೇಶದಲ್ಲಿ, ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಒಂದು ಹೆಣ್ಣುಮಕ್ಳಿಗೆ ಕೊಡೋ ಅಂಥ ಗೌರವನ ಇವತ್ತು ಹೆಣ್ಣುಮಕ್ಕಳು ಇವತ್ತು ಭಯಭೀತಿನಲ್ಲಿ ಹೊರಗಡೆ ಬರದ ರೀತಿಯಲ್ಲಿ ತೀವ್ರ ಭಯದ ವಾತಾವರಣ ಆಗಿದೆ. ಅಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿ ಹದಗೆಟ್ಟಿದೆ ಮತ್ತು ಹಾಹಾಕಾರ, ಬಡತನ ತಾಂಡವಾಡ್ತಾ ಇದೆ.
ಇಂಥ ಒಂದು ಘೋರ ನರಕಯಾತನೆ ಪಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ. ನೀವು ನಿಮ್ಮ ಸರ್ಕಾರ ನಿಜವಾಗ್ಲೂ ಹೇಡಿಯ ಸರ್ಕಾರ, ಹೇಡಿಗಳು ಮಾತ್ರ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ. ಪೊಲೀಸ್ನವರನ್ನು ಬಿಟ್ಟು ಈ ರೀತಿ ಮಧ್ಯರಾತ್ರಿನಲ್ಲಿ ಅವರ ಪೋಷಕರಿಗೆ ತಿಳಿಸ್ತಾನೆ ಈ ರೀತಿ ನೀವೇ ಏಕಾಏಕಿ ಹಣವನ್ನು ಸುಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಅದು ಮಾನವ ಸರಪಳಿಯನ್ನು ಪೊಲೀಸ್ನವರು ನಿರ್ಮಿಸಿ ಯಾವುದೋ ಒಂದು ಮಾಧ್ಯಮ ಪಾಪ ಅವರು ಈ ವರದಿಯನ್ನು ಮಾಡೋದಕ್ಕೆ ಅವ್ರು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಇರತಕ್ಕಂಥ ದೊಡ್ಡ ದೊಡ್ಡ ಮಾಧ್ಯಮಗಳು ಕಣ್ಣು ಮುಚ್ಚಿ ಕೂತಿದ್ದಾರಲ್ಲ, ನಿಮ್ಮ ಕಣ್ಣಿಗೇನು ಖಾರ ಬಿದ್ದಿದೆಯಾ? ನಿಮ್ಮ ಹೃದಯಕ್ಕೇನು ಹೃದಯಾಘಾತ ಆಗಿದೆಯಾ? ನಿಮ್ಮ ಮಾನವೀಯತೆ ಅಲ್ವಾ, ಮನುಷ್ಯತ್ವ ಅಲ್ವಾ? TRP ಆಶೆಗೋ ಹಣದ ಆಶೆಗೋ ಇವತ್ತು ಮಾಧ್ಯಮಗಳು, ದೊಡ್ಡ ದೊಡ್ಡ ಮಾಧ್ಯಮಗಳು ಇವತ್ತು ನೀವು ಔತ್ಕೊಂಡಿದ್ದೀರಿ. ಹೊರಗಡೆ ಬನ್ನಿ, ಇಡೀ ನ್ಯಾಯ ನೀತಿಯನ್ನು ಕೊಡೋದು ಕಲ್ತ್ಕೊಳ್ರಿ, ಜೀವ ಪರವಾಗಿ ನಡ್ಕೊಳ್ರಿ. ನೀವು ಹಣವನ್ನು ಮಾಡ್ಕೊಂಡು ನೀವು ಎದೆ ಮೇಲೆ ಹಾಕ್ಯಂತೀರ, ನೀವು ಹೆಣದ ಮೇಲೆ ಹಾಕ್ಯಂತೀರ ದುಡ್ಡನ್ನು. ನೀವು ಮಾಧ್ಯಮಗಳು ಮೊದಲನೇ ರೀತಿ ಮಾಧ್ಯಮಗಳು ಏನಿದ್ದು ಪ್ರಜಾಪ್ರಭುತ್ವ 4ನೇ ಅಂಗ ಮಾಧ್ಯಮ. ಇವತ್ತು ಮಾಧ್ಯಮ ಇಡೀ ಏನು ಇಂದಿರಾ ಗಾಂಧಿ ಸರ್ಕಾರಗಳಲ್ಲಿ, ನೆಹರು ಗೌರ್ಮೆಂಟ್ನಲ್ಲಿ, ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಏನೆಲ್ಲ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಇವತ್ತು ಯಾಕೆ ಮೋದಿಯವರ ಗೌರ್ಮೆಂಟಲ್ಲಿ ಕಣ್ಣು ಮುಚ್ಚಿ ಕೂತಿದ್ದೀರಿ? ಇಂಥ ಪ್ರಕರಣದಲ್ಲಿ ಬೆಳಕು ಚೆಲ್ಲಿ ಆ ಮನುಷ್ಯ ವಾಲ್ಮೀಕಿ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸಗಳನ್ನು ಮಾಡಿ, ಇಡೀ ಮಹಿಳೆಯರಿಗೆ ಗೌರವ ಕೊಡುವಂಥದ್ದು ಮಾಡಿ, ತಾಯಿ ಹೊಟ್ಟೆಯಲ್ಲಿ ಯಾರು ಹುಟ್ಟಿರ್ತಾರೋ, ಅಕ್ಕ ತಂಗಿರ ಜೊತೆಗೆ ಯಾರು ಬದುಕಿರ್ತಾರೋ ಅವರೆಲ್ಲನೂ ಕೂಡ ಮಹಿಷ ವಾಲ್ಮೀಕಿಯ ಅತ್ಯಾಚಾರವನ್ನು ಖಂಡಿಸಬೇಕಾಗಿದೆ. ಮನುಷ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಏನು ಅತ್ಯಾಚಾರ ಮಾಡಿದಾರಲ್ಲ ಈ ಟಾಗೂರ್ 4 ಜನ ಪುಂಡರು, ಅವರು ದ್ವೇಷದಿಂದ ಮಾಡಿದಂತಹ ಅತ್ಯಾಚಾರ ಇದು, ಕಗ್ಗೊಲೆ ಇದು. ಏನು ಅವರ ತಾತನಿಗೆ ಇಲ್ಲಿಂದ 9 ವರ್ಷದ ಹಿಂದೆ 4 ಬೆರಳುಗಳನ್ನು ಕತ್ತರಿಸಿದ್ರು, ಅದೇ ಟಾಗೂರ್ ವಂಶಸ್ಥರು. ಇವತ್ತು ಅದೇ ದ್ವೇಷವನ್ನು ತಿಳಿಸ್ಕೊಳ್ಳೋದಕ್ಕೆ ಮನುಷ್ಯ ಮೇಲೆ ಅಮಾನುಷವಾದಂಥ ಅತ್ಯಾಚಾರ ಮಾಡಿದಾರಲ್ಲ, ಇದು ಘನಘೋರ ಅತ್ಯಾಚಾರ, ಇದು ಘನಘೋರ ಕಗ್ಗೋಲೆ. ಇದು ಇತಿಹಾಸದಲ್ಲಿ ಬರೆದಿರುವಂತಹ ಒಂದು ಒಂದು ಘೋರವಾದಂಥ ಒಂದು ಪೈಶಾಚಿಕ ಕೃತ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾಳೆ ಸೋಮವಾರ 5ನೇ ತಾರೀಕು ಸೋಮವಾರ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಈ ಮಹಿಷ ಅತ್ಯಾಚಾರ ಏನಿದೆ, ಮನುಷ್ಯ ಅತ್ಯಾಚಾರ, ಇದನ್ನು ಖಂಡಿಸಿ, ಇದನ್ನು ಪ್ರತಿಭಟಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ 5ನೇ ತಾರೀಕು 11 ಗಂಟೆಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮಾಡ್ತಾ ಇದೆ. ರಾಜ್ಯಾದ್ಯಂತ ದೇಶಾದ್ಯಂತ ಈ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸ್ತೇವೆ. ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಅವ್ರನ್ನ ಗಲ್ಲಿಗೇರಿಸಬೇಕು ಅಪರಾಧಿಗಳನ್ನು. ಇದು CBI ತನಿಖೆ ಆಗಬೇಕು. ಇದರಿಂದ ಯಾರ್ಯಾರು ಇದ್ದಾರೆ ಕಿಡಿಗೇಡಿಗಳು ಅವ್ರನ್ನೆಲ್ಲನೂ ಕೂಡ ಜೈಲಿಗೆ ಹಾಕಬೇಕು. ಇದರಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಏನು ರಾತ್ರೋರಾತ್ರಿ ಹಣವನ್ನು ಸುಟ್ಟಾಕಿದ್ದಾರೆ ಕಾನೂನು ಬಾಹಿರವಾಗಿ, ಅವ್ರನ್ನೆಲ್ಲನೂ ಕೂಡ ಹುದ್ದೆಯಿಂದ ವಜಾಕರಿಸಿ ಅವ್ರು ಬಂಧಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾನೆ. ಈ ಪ್ರಕರಣವನ್ನು ಅತ್ಯಂತ ತೀವ್ರದಿಂದ, ವಿಷಾದದಿಂದ ಈ ಪ್ರಕರಣವನ್ನು ನಾವು ಹೋರಾಟದ ಮೂಲಕ ನಾವು ಇಡೀ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ.